ರಷ್ಯಾಕ್ಕೆ ಪ್ರಧಾನಿಯವರು ಭೇಟಿ ಕೊಟ್ಟದ್ದು ಭವಿಷ್ಯದ ಭಾರತದ ಒಂದು ಕಟ್ಟುವಿಕೆಯ ದೃಷ್ಟಿಯಿಂದ ಅಂದರೆ ನಿಮಗೆ ಆಶ್ಚರ್ಯ ಆದಿತ್ತು. ಜಗತ್ತಿನ ರಾಜಕಾರಣ ಬಹಳಷ್ಟು ಬದಲಾಗ್ತಾ ಇದೆ. ದೊಡ್ಡ ದೊಡ್ಡ ನಾಯಕರೆಲ್ಲರೂ ಮರು ಆಯ್ಕೆಯನ್ನ ಬಯಸಿದರೂ ಕೂಡ ಮರು ಆಯ್ಕೆ ಆಗ್ತಾ ಇಲ್ಲ. ರಷ್ಯಾ ಆರ್ಥಿಕವಾಗಿ ನಂಬರ್ 1 ಆಗದೆ ಇರಬಹುದು, ಆದರೆ ನೈಸರ್ಗಿಕ ಸಂಪತ್ತಿನ ದೃಷ್ಟಿಯಲ್ಲಿ ಪ್ರಪಂಚದಲ್ಲೇ ಒಂದು ಮೇಲುಗೈ ಸಾಧಿಸುವಂಥ ದೇಶ ಅದು. ಮತ್ತೆ ಪ್ರಪಂಚದ ಅತ್ಯಂತ ದೊಡ್ಡ ದೇಶ, ದೊಡ್ಡ ಭೂಭಾಗದ ದೇಶ. ಬಹುತೇಕವಾಗಿ ರಷ್ಯಾ ಅಧ್ಯಕ್ಷರ ಪುಟಿನ್ ಅಧಿಕೃತ ನಿವಾಸಕ್ಕೆ ವಿಶ್ವ ನಾಯಕರೇ ಆದರೂ ಕೂಡ ಯಾರನ್ನೂ ಹೆಚ್ಚಾಗಿ ಆಹ್ವಾನಿಸುವುದಿಲ್ಲ. ಪ್ರಾಯಶಃ ಬೈಡನ್ ಅವರನ್ನೇ ಬಿಟ್ಟರೆ ಮೋದಿಯವರನ್ನೇ ಆಹ್ವಾನಿಸಿದ್ದು. ಇಡೀ ವಿಶ್ವದಲ್ಲಿ ಯಾವುದೇ ದೊಣ್ಣೆ ನಾಯಕರು ನಮ್ಮ ಮೇಲೆ ಪ್ರಭಾವ ಬೀರಲಾರರು. ನಮ್ಮ ಕೊರಳಿಗೆ ಹಗ್ಗ ಹಾಕಲಿಕ್ಕೆ ನೀವ್ಯಾರು? ಹೂ ಆರ್ ಯು? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನಿನ್ನೆ ನಾನು ಭಾರತ ಮತ್ತು ರಷ್ಯಾದ ಅಭೂತಪೂರ್ವವಾದ ಭೇಟಿಯ ಬಗ್ಗೆ ನಿಮಗೆ ಒಂದಿಷ್ಟು ಅದರ ಒಳವಿವರಗಳನ್ನು, ಮೋದಿ ಯಾಕೆ ರಷ್ಯಾ ಭೇಟಿಗೆ ಮುಂದಾದರು, ಆ ಭೇಟಿಯ ಹಿನ್ನೆಲೆ, ಭಾರತದ ಒಟ್ಟು ಚಾರಿತ್ರಿಕವಾದದ್ದು ಹೇಗೆ, ಈ ಎಲ್ಲ ವಿವರಗಳನ್ನು ನಿಮಗೆ ಕೊಟ್ಟಿದ್ದೆ. ಇದರ ಎರಡನೇ ಭಾಗವಾಗಿ ಈ ಸಂದರ್ಭದಲ್ಲಿ 3ನೇ ಬಾರಿ ಪ್ರಧಾನಿಯಾಗಿ ಮೋದಿಯವರು ಇವತ್ತು ರಷ್ಯಾ ಮತ್ತು ಅಮೆರಿಕದ ಸಂಬಂಧ ಅತ್ಯಂತ ಹದಗೆಟ್ಟಿದೆ, ಮಾನಸಿಕವಾಗಿ ಅವರಿಬ್ಬರ ಮಧ್ಯೆ ಒಂದು ಯುದ್ಧವೇ ನಡೀತಾ ಇದೆ. ಅಮೆರಿಕ ಮತ್ತು ಯುರೋಪದ ನ್ಯಾಟೋ ದೇಶಗಳು ರಷ್ಯಾದ ವಿರುದ್ಧ ಅತ್ಯಂತ ತ್ವರಿತವಾಗಿ ಕತ್ತಿ ಮಸಿತಾ ಇವೆ, ದಿಗ್ಬಂಧನ ಹೇರಿದೆ. ಉಕ್ರೇನಿನ ಪರವಾಗಿ ಅವರು ಸಂಪೂರ್ಣವಾಗಿ ನಿಂತಿದ್ದಾರೆ. ಇಂಥ ಸಂದರ್ಭದಲ್ಲಿ ರಷ್ಯಾಕ್ಕೆ ಒಂದು ತಥಾಕಚಿತವಾದಂಥ ಭೇಟಿಯನ್ನು ಮೋದಿಯವರು ಹಮ್ಮಿಕೊಂಡದರ ಹಿಂದೆ ಚಾರಿತ್ರಿಕವಾಗಿ ನಮ್ಮ ಅತ್ಯಂತ ಆಪ್ತ ಮತ್ತು ವಿಶ್ವಾಸ ಹೊಂದಿರುವಂಥ ಮಿತ್ರ ಅನ್ನೋದನ್ನು, ಅದು ಹೇಗೆ ಅನ್ನುವುದನ್ನು ನಿಮಗೆ ಹೇಳಿದ್ದೇನೆ. 1975 ಮತ್ತು 1971 ಎರಡೂ ಸಂದರ್ಭದ ನಿರ್ಣಾಯಕವಾದಂಥ ಭಾರತ ಮತ್ತು ಪಾಕ್ ಮಧ್ಯೆಯ ಯುದ್ಧದಲ್ಲಿ ಕೊನೆಗೂ 75ರಲ್ಲಿ ಒಂದು ಒಪ್ಪಂದಕ್ಕೆ ಸೋವಿಯತ್ ಒಕ್ಕೂಟ ಸಹಿ ಹಾಕುತ್ತೆ. ಏನು ಅಂತಂದರೆ, ಯಾವುದೇ ಸಂದರ್ಭದಲ್ಲಿ ಭಾರತದ ಮೇಲೆ ಯಾವುದೇ ದೇಶ ದಾಳಿ ಮಾಡಿದರೂ ಅದು ಸೋವಿಯತ್ ಒಕ್ಕೂಟದ ಮೇಲೆ, ನಮ್ಮ ದೇಶದ ಮೇಲೆ ಮಾಡಿದ ದಾಳಿಗೆ ಸಮಾನ ಅನ್ನುವಂಥ ಒಂದು ಒಪ್ಪಂದವನ್ನು ಮಾಡಿಕೊಂಡು, ಅಂಥ ಯಾವುದೇ ಸಂದರ್ಭ ಬಂದರೂ ನಾವು ಭಾರತದ ಪರವಾಗಿ ನಿಲ್ತೇವೆ. ಯಾಕೆಂದರೆ ಅದು ಭಾರತದ ಮೇಲಿನ ದಾಳಿಯಲ್ಲ, ಅದು ನಮ್ಮ ಮೇಲಿನ ದಾಳಿ. ಅಂದರೆ ಇಷ್ಟರ ಮಟ್ಟಿನ ಆಪ್ತತೆಯನ್ನು, ಇಷ್ಟರ ಮಟ್ಟಿನ ಸ್ನೇಹವನ್ನು, ಇಷ್ಟರ ಮಟ್ಟಿನ ಒಂದು ಬಾಂಧವ್ಯವನ್ನು ರಷ್ಯಾ ಈವರೆಗೂ ಉಳಿಸ್ಕೊಂಡು ಬಂದಿದೆ. ಭಾರತವು ಅದನ್ನು ಅತ್ಯಂತ ಆಪ್ತವಾಗಿ ಉಳಿಸ್ಕೊಂಡು ಬಂದಿದೆ. ಹಾಗಾಗಿ ರಷ್ಯಾ ಭಾರತದ ಈ ಸಂಬಂಧ ಅದು ಯಾವತ್ತೂ ಹಳಸಲಿಲ್ಲ ಅಂತ, ಯಾವತ್ತೂ ವಿಷಮ ಸ್ಥಿತಿಗೆ ಹೋಗಲಿಲ್ಲ. 22ರ ಹೊತ್ತಿಗೆ ಉಕ್ರೇನಿನ ಯುದ್ಧದ ನಂತರ ಎಲ್ಲೋ ಒಂದು ಕಡೆ ಆ ವಾಸನೆ, ಆ ಊಹೆ, ಆ ಒಂದು ಸಂದೇಹ ಪ್ರಪಂಚದ ಎದುರು ಮೂಡಿತು. ಆದರೆ ಅದು ಇವತ್ತಿನ ಈ ಭೇಟಿ ಇದೆಯಲ್ಲ, ಅದು ಸಂಪೂರ್ಣವಾಗಿ ನೋ, ನೀವು ತಿಳಿದುಕೊಂಡದ್ದು ತಪ್ಪು ಅನ್ನುವಂಥ ಸಂದೇಶವನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಹಾಗಾದರೆ ಈ ಸಂದರ್ಭದಲ್ಲಿ ಅಮೆರಿಕ ರಷ್ಯಾದ ವಿರುದ್ಧ ಕತ್ತಿ ಮಸೆತಾ ಇದೆ, ಉಕ್ರೇನಿನ ಪರವಾಗಿ ನಿಂತಿದೆ, ದಿಗ್ಬಂಧನವನ್ನು ಹೇರಿದೆ. ಭಾರತದ ಪ್ರಧಾನಿಯ ಮೂಲಕ ಪುಟಿನ್ ಅವರನ್ನು ಶಾಂತಿ ಸಂಸ್ಥಾಪನೆಗೆ ಮುಂದು ಮಾಡುವ ಕೆಲಸಕ್ಕೂ ಅಮೆರಿಕದ ಅಧ್ಯಕ್ಷ ಬೈಡನ್ ಮುಂದಾಗಿದ್ದಾರೆ. ಈ ಹೊತ್ತಿನಲ್ಲಿ
ಈ ಎಲ್ಲ ಮಿತ್ರ ರಾಷ್ಟ್ರಗಳು ಅಮೆರಿಕ ಮತ್ತು ನ್ಯಾಟೋ ರಾಷ್ಟ್ರಗಳನ್ನು ಬದಿಗಿಟ್ಟು, ಅದೇ ಅಮೆರಿಕ ಆಗ್ಬೋದು, ಬ್ರಿಟನ್ ಆಗ್ಬೋದು, ಅಥವಾ ಫ್ರಾನ್ಸ್ ಆಗ್ಬೋದು, ಯಾವುದೇ ಆಗ್ಬೋದು, ಚೈನಾವನ್ನು ಸೇರಿ ಈ ಎಲ್ಲರ ಮಾತನ್ನು, ಎಲ್ಲರ ಹುಂಕಾರವನ್ನು ಬದಿಗಿಟ್ಟು ರಷ್ಯಾಕ್ಕೆ ಪ್ರಧಾನಿಯವರು ಭೇಟಿ ಕೊಟ್ಟದ್ದು ಭವಿಷ್ಯದ ಭಾರತದ ಒಂದು ಕಟ್ಟುವಿಕೆಯ ದೃಷ್ಟಿಯಿಂದ ಅಂದರೆ ನಿಮಗೆ ಆಶ್ಚರ್ಯ ಆದೀತು. ಭಾರತದ ಭವಿಷ್ಯಕ್ಕೆ ಮತ್ತು ವಿಶ್ವ ರಾಜಕಾರಣದ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮೋದಿ ರಷ್ಯಾಕ್ಕೆ ಭೇಟಿ ನೀಡಿದ್ದಾರೆ. ಆ ಭೇಟಿಯನ್ನು ಮುಗಿಸಿ ಈಗ ಅವರು ಆಸ್ಟ್ರಿಯಾದಲ್ಲಿದ್ದಾರೆ. ಆಸ್ಟ್ರಿಯದ್ದು ಕೂಡ ಚಾರಿತ್ರಿಕವಾದ 2 ದಿನದ ಭೇಟಿ. 41 ವರ್ಷಗಳ ನಂತರ ಭಾರತದ 2ನೇ ಪ್ರಧಾನಿ ಆಸ್ಟ್ರಿಯಾಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. 41 ವರ್ಷದ ಹಿಂದೆ ದಿವಂಗತ ಇಂದಿರಾ ಗಾಂಧಿಯವರು ಭೇಟಿಯನ್ನು ಕೊಟ್ಟಿದ್ದರು. ಈಗ ಅಲ್ಲಿ ನ್ಯಾಟೋ 75ನೇ ವರ್ಷದ ಒಂದು ಮಹೋತ್ಸವವನ್ನು ಆಚರಿಸ್ತಾ ಇದೆ. ಅದರಲ್ಲಿ ಅತ್ಯಂತ ವಿದ್ಯುಕ್ತವಾಗಿ ಆಹ್ವಾನಿತರಾಗಿ ಭಾರತದ ಪ್ರಧಾನಿ ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆಸ್ಟ್ರಿಯಾದಲ್ಲಿ ಕೂಡ ಅಭೂತಪೂರ್ವವಾದಂಥ ಸ್ವಾಗತ. ರಷ್ಯಾದಲ್ಲಿ ಕೂಡ ಅಲ್ಲಿ ರಷ್ಯಾದ ನೆಲಕ್ಕೆ ಕಾಲಿಟ್ಟಾಗಲೂ, ರಷ್ಯಾದಿಂದ ಬೀಳ್ಕೊಡುವಾಗಲೂ ಭಾರತದ ರಾಷ್ಟ್ರೀಯ ಗೀತೆಯನ್ನು ನುಡಿಸುವ ಮೂಲಕ ಅತ್ಯಂತ ವಿದ್ಯುಕ್ತವಾಗಿ, ಗೌರವಯುತವಾಗಿ ಆಹ್ವಾನಿಸಲಾಯಿತು, ವೆಲ್ಕಮ್ ಮಾಡಲಾಯಿತು, ಬೀಳ್ಕೊಡಲಾಯಿತು. ಆಸ್ಟ್ರಿಯಾದಲ್ಲಿ ಕೂಡ ಅದೇ ರೀತಿಯ ಅಭೂತಪೂರ್ವವಾದಂಥ ಸ್ವಾಗತ. ರಾಷ್ಟ್ರಗೀತೆ, ಭಾರತದ ಇಡೀ ಆಸ್ಟ್ರಿಯಾದಲ್ಲಿದ್ದಂಥ ಭಾರತದ ಸಮೂಹದೊಟ್ಟಿಗೆ ಮುಖಾಮುಖಿ, ವಂದೇ ಮಾತರಂ, ಅಲ್ಲಿಯ ಮಕ್ಕಳಿಂದ ಪ್ರತಿಯೊಬ್ಬರೂ ಕೂಡ ಮೋದಿಯವರ ಇಡೀದಾದಂಥ ವ್ಯಕ್ತಿತ್ವ ಮತ್ತು ಅವರನ್ನು ಇನ್ಸ್ಪೈರ್ ಆಗಿ ಸ್ಫೂರ್ತಿಯಾಗಿ ನಾವು ತೆಗೆದುಕೊಳ್ತಾ ಇದ್ದೇವೆ ಅನ್ನುವಂಥ ಮಾತುಗಳು ಇಡೀದಾಗಿ ಹಬ್ಬದ ವಾತಾವರಣದಲ್ಲಿ ಅವರನ್ನು ಸ್ವಾಗತ ಮಾಡಲಾಯಿತು. ಹಾಗಾದರೆ ಈ ಮಧ್ಯೆ ಪ್ರಶ್ನೆ ಇರುವುದು, ರಷ್ಯಾಕ್ಕೆ ಈ ಸಂದರ್ಭದಲ್ಲಿ ಮೋದಿಯವರ ಭೇಟಿ ಯಾಕೆ ಅನಿವಾರ್ಯವಾಗಿತ್ತು ಮತ್ತು ಅದು ದೂರದರ್ಶಿತ್ವದಿಂದ ಹೇಗೆ ಕೂಡಿದೆ? ನೋಡಿ, ಜಗತ್ತಿನ ರಾಜಕಾರಣ ಬಹಳಷ್ಟು ಬದಲಾಗ್ತಾ ಇದೆ. ದೊಡ್ಡ ದೊಡ್ಡ ನಾಯಕರೆಲ್ಲರೂ ಮರು ಆಯ್ಕೆಯನ್ನು ಬಯಸಿದರೂ ಕೂಡ ಮರು ಆಯ್ಕೆ ಆಗ್ತಾ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಉಕ್ರೇನಿನ ಯುದ್ಧದ ನಂತರ ತಮ್ಮ ಸ್ಥಾನವನ್ನು, ಮಾನವನ್ನು ಕಳ್ಕೊಳ್ತಾ ಇದ್ದಾರೆ. ಉಕ್ರೇನಿನ ಯುದ್ಧಕ್ಕೂ ರಷ್ಯಾ ಮತ್ತು ಉಕ್ರೇನು ನ್ಯಾಟೋ ರಾಷ್ಟ್ರಗಳ ಈ ಟ್ರಯಾಂಗಲ್ ಸ್ಟೋರಿಗೂ ಏನು ಸಂಬಂಧ ಅಂತ ನೀನು ಭಾವಿಸ್ಬೋದು. ಒಂದು, ಉಕ್ರೇನಿನ ಪರವಾಗಿ ನಿಲ್ಲಬೇಕಾಗಿತ್ತು, ನಿಲ್ಲುವುದು ಮಾನವೀಯತೆಯ ಸಂಕೇತ, ಅದರಲ್ಲಿ ಪ್ರಶ್ನೆಯೇ ಇಲ್ಲ. ಉಕ್ರೇನಿನ ಪರವಾಗಿ ನಿಂತದ್ದು ತಪ್ಪಲ್ಲ, ಉಕ್ರೇನಿನ ಪರವಾಗಿ ರಷ್ಯಾವನ್ನು ದಿಗ್ಬಂಧನ ಹಾಕಿದ್ದು ತಪ್ಪಾಗಿತ್ತು. ಈ ದಿಗ್ಬಂಧನದ ಪರಿಣಾಮ ಏನಾಯಿತು ಅಂದರೆ ರಾಷ್ಟ್ರ ರಾಜಕಾರಣದ ಇಡೀ ಚಿತ್ರಣ ಬದಲಾಗ್ತಾ ಇದೆ. ಈಗ ದಿಗ್ಬಂಧನದಿಂದ ಆದ ಪರಿಣಾಮ ಏನು, ದುಷ್ಪರಿಣಾಮ? ರಷ್ಯಾ ಅತ್ಯಂತ ಹೆಚ್ಚು ಗೋಧಿಯನ್ನು ಜಗತ್ತಿನಲ್ಲಿ ಉತ್ಪಾದನೆ ಮಾಡ್ತಾ ಇದೆ, ಅತ್ಯಂತ ಹೆಚ್ಚು ನ್ಯಾಚುರಲ್ ಗ್ಯಾಸನ್ನು ಉತ್ಪಾದನೆ ಮಾಡ್ತಾ ಇದೆ. ಜಗತ್ತಿನ 7% ತೈಲದ ಉತ್ಪಾದನೆಯ ಶೇಖರಣೆ, ನೈಸರ್ಗಿಕ ಸಂಪತ್ತು ರಷ್ಯಾದಲ್ಲಿದೆ. ಈ 3ಕ್ಕೂ ದಿಗ್ಬಂಧನ ಬಿತ್ತು. ಯುರೋಪ್ ರಾಷ್ಟ್ರಗಳು, ಬ್ರಿಟನ್ನು ಸೇರಿ, ಅಮೆರಿಕವನ್ನು ಸೇರಿ ಎಲ್ಲ ರಾಷ್ಟ್ರಗಳಿಗೂ ಗೋಧಿ ಬಂದಾಯಿತು, ನ್ಯಾಚುರಲ್ ಗ್ಯಾಸ್ ಬಂದಾಯಿತು, ಇಂಧನ ಬಂದಾಯಿತು. ಇದರ ಪರಿಣಾಮ ಏನಾಯಿತು? ಬೆಲೆ ಏರಿಕೆ ಗಗನಕ್ಕೆ ಏರಿತು. ಎಲ್ಲ ಬದುಕಿನ ಸ್ತರಗಳು ದುಬಾರಿಯಾದವು. ದೈನಂದಿನ ಬದುಕು ಬೆಂಕಿಯಾಗಿ ಸುಡಲಿಕ್ಕೆ ಆರಂಭ ಆಯಿತು. ಜನ ಅಸಹನೀಯತೆಯಿಂದ ಸರ್ಕಾರವನ್ನು, ಆಡಳಿತವನ್ನು, ವರ್ಗವನ್ನು ದೂಷಿಸಲಿಕ್ಕೆ ಆರಂಭಿಸಿದರು. ಅದು ಎಷ್ಟರ ಮಟ್ಟಿಗೆ ಬಂತು ಅಂತಂದರೆ, ಆ ಯುಕ್ರೇನಿನ ಯುದ್ಧದ ನಂತರ ನಡೆದ ಚುನಾವಣೆಯಲ್ಲಿ ಘಟಾನುಘಟಿ ರಾಜಕಾರಣಿಗಳು ಅಧಿಕಾರವನ್ನು ಕಳ್ಕೊಳ್ತಾ ಇದ್ದಾರೆ. ರಾಜಕೀಯದ ಇಡೀದಾದಂಥ ಚಿತ್ರಣ ಬದಲಾಗ್ತಾ ಇದೆ. ಅಮೆರಿಕವೂ ಹೊರತಲ್ಲ. ಈಗ ನೋಡಿ, ರಿಷಿ ಸುನಕ್ ಕನ್ಸರ್ವೇಟಿವ್ ಪಾರ್ಟಿಯ 3ನೇ ಪ್ರಧಾನಿಯಾಗಿ 14 ವರ್ಷ ಆಡಳಿತ ಮಾಡಿದಂಥ ಕನ್ಸರ್ವೇಟಿವ್ ಪಾರ್ಟಿ 3 ಪ್ರಧಾನಿಗಳನ್ನು ಕಂಡಿತು.
ಈ ಕೊನೆಯ ಪ್ರಧಾನಿ ಅವರ ಕನ್ಸರ್ವೇಟಿವ್ ಪಾರ್ಟಿಯ ಹಾಲಿ ಅಂದರೆ ಈ ಹಿಂದಿನ ಪ್ರಧಾನಿ ರಿಷಿ ಸುನಕ್ ಅತ್ಯಂತ ಹೀನಾಯವಾಗಿ ಸೋತರು. 600 ಸೀಟ್ ಇರುವಂಥ ಬ್ರಿಟನ್ನ ಸಂಸತ್ತಿಗೆ 400ಕ್ಕೂ ಹೆಚ್ಚು ಸೀಟುಗಳನ್ನು 14 ವರ್ಷದ ನಂತರ ಲೇಬರ್ ಪಕ್ಷ ಪಡೆದು ಅಧಿಕಾರಕ್ಕೆ ಬಂದಿದೆ. ಫ್ರಾನ್ಸಿನಲ್ಲೂ ಇದೇ ಆಯಿತು. ಮ್ಯಾಕ್ರೋನ್ 2ನೇ ಸ್ಥಾನಕ್ಕೆ ಕುಸಿಬೇಕಾಯಿತು. ಕಾರಣ ಇದೇ ದಿಗ್ಬಂಧನದ ಪರಿಣಾಮ. ಜನ ಬೆಲೆ ಏರಿಕೆಯಿಂದ ರೋಸಿ ಹೋದರು, ಅಭಿವೃದ್ಧಿ ಕಾರ್ಯ ನಿಂತು ಹೋಯಿತು. ಅದೇ ರೀತಿ ಈಗ ಜೋ ಬೈಡನ್ ಕೂಡ ಅಧಿಕಾರವನ್ನು ಕಳ್ಕೊಳ್ಳುವ ಎಲ್ಲ ಸೂಚನೆಗಳನ್ನು ಸಮೀಕ್ಷೆ ಹೇಳ್ತಾ ಇದೆ. ಜೋ ಬೈಡನ್ನ ತಪ್ಪು ನಿರ್ಧಾರ, ಉಕ್ರೇನಿನ ಯುದ್ಧದಲ್ಲೂ ಪ್ಯಾಲೆಸ್ತೇನಿನ ಯುದ್ಧದಲ್ಲೂ ಅವರು ತೆಗೆದುಕೊಂಡಂಥ ನಿರ್ಧಾರ ತಪ್ಪಾಗಿದೆ ಅಂತ ಅಮೆರಿಕದ ಪ್ರಜೆಗಳೇ ದೂಷಿಸ್ತಾ ಇದ್ದಾರೆ. ನೀವು ಉಕ್ರೇನಿಗೂ ಡಾಲರ್ ಗಟ್ಟಲೆ ಬಿಲಿಯನ್ ಗಟ್ಟಲೆ ಹಣ ಕೊಡ್ತೀರಿ, ಪ್ಯಾಲೆಸ್ತೇನ್ಗೂ ಕೊಡ್ತಾ ಇದ್ದೀರಿ, ಯಾರಪ್ಪನ ದುಡ್ಡು ಅಂತ ಕೊಡ್ತಾ ಇದ್ದೀರಿ? ಮೊದಲ ಬಾರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಮೆರಿಕನ್ಸು. ನಮ್ಮ ಟ್ಯಾಕ್ಸಿನ ಹಣವನ್ನು ಹೀಗೆ ನೀವು ದುರುಪಯೋಗ ಮಾಡಿಕೊಂಡ್ರೆ, ನಮ್ಮ ಬದುಕು ಅಸಹನೀಯವಾದರೆ ಅದಕ್ಕೆ ಯಾರು ಜವಾಬ್ದಾರಿ ಅಂತ ಈ ಅಮೆರಿಕದಲ್ಲಿ ಪ್ರಶ್ನೆ ಮಾಡುವುದಕ್ಕೆ ಶುರು ಮಾಡಿದ್ದಾರೆ ಜನ. ಬೇಕಾಬಿಟ್ಟು ನೀವು ಹಂಚುತ್ತಾ ಇದ್ದೀರಿ, ನಿಮಗೆ ಲೆಕ್ಕಾಚಾರ ಇಲ್ಲ, ಭವಿಷ್ಯದ ಅಮೆರಿಕದ ಬಗ್ಗೆ ಕಾಳಜಿ ಇಲ್ಲ, ಈ ರೀತಿಯ ದೂಷಣೆಗಳು ಕೇಳಿಬರ್ತಾ ಇದೆ. ಇಂಥ ಜಾಗತಿಕ ವಿದ್ಯಮಾನದ ಸಂದರ್ಭದಲ್ಲಿ ರಷ್ಯಾ ಪರ ನಿಂತಂಥ ಭಾರತ ತನ್ನನ್ನು ತಾನು ಉಳಿಸಿಕೊಂಡಿತು. ರಷ್ಯಾ ಪರ ಅಂದರೆ ಯುದ್ಧದ ಪರ ಅಂತಲ್ಲ. ಯುದ್ಧ ಕಾಲದಲ್ಲಿ ಇವರು ದಿಗ್ಬಂಧನ ಹಾಕಿದಾಗ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಖರೀದಿ ಮಾಡುವ ಮೂಲಕ ರಷ್ಯಾಕ್ಕೆ ತನ್ನ ಬೆಂಬಲವನ್ನು ಸೂಚಿಸಿತು. ಅನುಗಾಲದ ಗೆಳೆಯನಿಗೆ ಆಪತ್ತು ಬಂಧುವಾಗಿ ಸಂದಿತು. ಇದು ಭಾರತದ ಆರ್ಥಿಕತೆಯನ್ನು ಉಳಿಸಿತು, ಸ್ಥಿರಗೊಳಿಸಿತು. ಅದೇ ಉಕ್ರೇನಿನ ಯುದ್ಧಕ್ಕೆ ಪೂರಕವಾಗಿ ಉಕ್ರೇನಿನ ಪರವಾಗಿ ನಿಂತು ರಷ್ಯಾಕ್ಕೆ ದಿಗ್ಬಂಧನ ಹಾಕಿದ್ರಿಂದ ಇಡೀ ವಿಶ್ವದ ಆರ್ಥಿಕತೆ ನೆಲಕ್ಕೆ ಇಳಿಯಿತು, ಬೆಲೆ ಏರಿಕೆ ಗಗನಕ್ಕೇರಿತು. ಅದರ ಪರಿಣಾಮ ದೊಡ್ಡ ದೊಡ್ಡ ನಾಯಕರು ಅಧಿಕಾರವನ್ನು ಕಳ್ಕೊಂಡ್ರು, ಅವರ ಪ್ರಜೆಗಳ ಅಸಹನೀಯತೆಗೆ ಗುರಿಯಾದರು. ರಷ್ಯಾ ನಮಗೆ ಇಂದಿಗೂ ಬಹಳ ದೊಡ್ಡ ಮಿತ್ರ. ಯಾಕೆ ಅಂತಂದರೆ ರಷ್ಯಾ ಆರ್ಥಿಕವಾಗಿ ನಂಬರ್ 1 ಆಗದೇ ಇರಬಹುದು, ಆದರೆ ನೈಸರ್ಗಿಕ ಸಂಪತ್ತಿನ ದೃಷ್ಟಿಯಲ್ಲಿ ಪ್ರಪಂಚದಲ್ಲೇ ಒಂದು ಮೇಲುಗೈ ಸಾಧಿಸುವಂಥ ದೇಶ ಅದು. ಮತ್ತು ಪ್ರಪಂಚದ ಅತ್ಯಂತ ದೊಡ್ಡ ದೇಶ, ದೊಡ್ಡ ಭೂಭಾಗದ ದೇಶ. ಸೋವಿಯತ್ ಒಕ್ಕೂಟ ಒಡೆದೋದ್ರೂ ಚೂರಾದರೂ ಕೂಡ ಇವತ್ತಿಗೂ ರಷ್ಯಾ ಅತ್ಯಂತ ದೊಡ್ಡ ದೇಶ. ಹಾಗಾಗಿ ಈ ಆತ್ಮನಿರ್ಭರ ಭಾರತಕ್ಕೆ ಅಥವಾ ನಮ್ಮ ಆರ್ಥಿಕ ಸ್ಥಿರತೆಗೆ ಅಲ್ಲಿಯ ಕಚ್ಚಾ ತೈಲ ನಮಗೆ ಅತ್ಯಂತ ಮೂಲಭೂತವಾದಂಥ ಒಂದು ಒದಗಣೆಯಾಗಿ ಸಲ್ತದೆ. ರಕ್ಷಣಾ ಸಾಮಗ್ರಿಗಳು, ಆಕಾಶದ ಯಾನಕ್ಕೆ ಸಂಬಂಧಪಟ್ಟಂಥ ತಂತ್ರಜ್ಞಾನ, ಈ ಎಲ್ಲ ಕಾರಣಕ್ಕಾಗಿ ನಮಗೆ ರಷ್ಯಾ ತುಂಬ ಮುಖ್ಯ ಆಗತ್ತೆ. ಈ ವರ್ಷದ ಕೊನೆಯಲ್ಲಿ ನಡೆಯುವಂಥ ಅಮೆರಿಕದ ಚುನಾವಣೆಯಲ್ಲಿ ಬೈಡನ್ ಹೀನಾಯವಾಗಿ ಸೋಲುವುದು ಖಚಿತವಾಗಿದೆ. ಪ್ರತಿಯೊಂದು ಸಮೀಕ್ಷೆಯೂ ಅದನ್ನೇ ಹೇಳ್ತಾ ಇದೆ. ಟ್ರಂಪ್ ಮತ್ತೆ ವಾಪಸ್ ಆಗ್ತಾ ಇದ್ದಾರೆ. ಹಾಗಾದರೆ ಟ್ರಂಪ್ ವಾಪಸ್ ಆಗ್ತಾ ಇರೋದು ಯಾಕೆ ಭಾರತಕ್ಕೆ ಒಂದು ದೂರದರ್ಶಿತ್ವದ ನೋಟಕ್ಕೆ ದಕ್ಕಬೇಕು ಅಂತಂದರೆ, ಟ್ರಂಪ್ ರಷ್ಯಾದ ಪರಮ ಆಪ್ತರು. ಅವರು ಈಗಾಗಲೇ ಹೇಳಿದ್ದಾರೆ, ಒಮ್ಮೆ ನಾನೇ ಅಧ್ಯಕ್ಷನಾಗಿದ್ದಿದ್ರೆ ಯುದ್ಧ ನಡೆತಿರಲಿಲ್ಲ, ಒಮ್ಮೆ ಯುದ್ಧ ಸಂಘಟಿಸಿದ್ರು ಯುದ್ಧವನ್ನು ಮುಂದುವರಿಲಿಕ್ಕೆ ಬಿಡ್ತಿರಲಿಲ್ಲ. ಯಾಕೆಂತಂದರೆ ಟ್ರಂಪ್ ಮತ್ತು ಪುಟಿನ್ ಅಷ್ಟು ಆಪ್ತರು. ಹಾಗಾಗಿ ಒಮ್ಮೆ ಟ್ರಂಪ್ ಬಂದರು ಅಂತಾದರೆ ಯುದ್ಧ ಖಂಡಿತವಾಗಿ ನಿಲ್ಲುವ ಸಾಧ್ಯತೆ ಇದೆ. ಯುದ್ಧವನ್ನು ಅವರು ನಿಲ್ಲಿಸ್ತಾರೆ, ಅದರಲ್ಲಿ ಯಾವುದೇ ಒಂದು ಸಂದೇಹ ಬೇಡ. ಆ ಯುದ್ಧ ನಿಂತಹ ಸಂದರ್ಭದಲ್ಲಿ ಒಮ್ಮೆ ಆವರೆಗೂ ಭಾರತ ಪುಟಿನ್ ಅವರನ್ನು ಭೇಟಿಯಾಗದೇ ಇದ್ದಿದ್ರೆ
ರಷ್ಯಾಕ್ಕೆ ಭೇಟಿಯನ್ನು ಮೋದಿಯವರು ಕೊಡದೇ ಇದ್ದಿದ್ದರೆ, ಲಾಗಾಯತಿನಿಂದ ಆಪತ್ತು ಬಂಧುಗಳಾಗಿ ನಿಮ್ಮ ಆತ್ಯಂತಿಕವಾದಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅಮೆರಿಕ, ಫ್ರಾನ್ಸು, ಬ್ರಿಟನ್ನು, ಚೈನಾ ಇವರೆಲ್ಲರೂ ಸೇರಿ ನಿಮ್ಮನ್ನು ಮುಗಿಸುವಂಥ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆಗಿದ್ದದ್ದು ನಿಷ್ಫಲ ಆಯಿತು. ನೀವು ನಮ್ಮ ಕಷ್ಟದ ದಿನಗಳಲ್ಲಿ ನೀವು ನಮ್ಮ ಜೊತೆಯಾಗಲಿಲ್ಲ ಅನ್ನುವಂಥ ಮಾತನ್ನು ರಷ್ಯಾದಿಂದ ಕೇಳಬೇಕಾಗಿತ್ತು. ಈ ನೋವಿನ ಈ ಸಂದಿಗ್ಧದ ಪರಿಸ್ಥಿತಿಯಲ್ಲಿ ರಷ್ಯಾದೊಟ್ಟಿಗೆ ತಾನಿದ್ದೇನೆ ಅನ್ನುವ ಒಂದು ಆತ್ಮಬಲವನ್ನು ಇಡೀ ಪ್ರಪಂಚಕ್ಕೆ ತೋರ್ಪಡಿಸುವ ಮೂಲಕ, ಅದರ ಇನ್ನೊಂದು ರಷ್ಯಾದ ಸಂಪನ್ಮೂಲಗಳನ್ನು ನಾವು ಬಳಸಿಕೊಳ್ಳುವ ಮೂಲಕ ಆತ್ಮನಿರ್ಭರ ಭಾರತಕ್ಕೆ ಒಂದು ಬಹಳ ದೊಡ್ಡ ಶಕ್ತಿಯನ್ನು ಸಂಚಯ ಮಾಡಿಕೊಂಡದಷ್ಟೇ ಅಲ್ಲ, ನಾವು ತೈಲವನ್ನು ರಫ್ತು ಮಾಡುವ ಮಟ್ಟಕ್ಕೆ ಬಂದೆವು, ಯುದ್ಧದ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡುವ ಮಟ್ಟಕ್ಕೆ ಬಂದೆವು. ಅದು ರಷ್ಯಾದ ಸ್ನೇಹದ ಫಲ. ಹಾಗಾಗಿ ಈ ಸಂಕ್ರಮಣ ಸ್ಥಿತಿಯಲ್ಲಿ ನಾವು ರಷ್ಯಾಕ್ಕೆ ಭೇಟಿಯನ್ನು ಕೊಡದೇ ಇದ್ದರೆ ಭವಿಷ್ಯದಲ್ಲಿ ನಮಗದು ತುಂಬ ದೊಡ್ಡ ಆತಂಕದ ಒಂದು ಪರಿಸ್ಥಿತಿಯಾಗಿ ಪರಿಣಮಿಸ್ತದೆ ಅನ್ನುವ ದೂರದರ್ಶಿತ್ವದ ಒಂದು ಭೇಟಿ ಇದು. ಹಾಗೆ ಇನ್ನೊಂದು ಅದರ ಸೂಕ್ಷ್ಮತೆ ಇದೆ. ರಷ್ಯಾ ಮತ್ತು ಚೈನಾ ತುಂಬ ಆಪ್ತವಾದಂಥ ದೇಶ. ರಷ್ಯಾಕ್ಕೆ ಮೋದಿಯವರು ಭೇಟಿ ಕೊಟ್ಟದ್ದನ್ನು ಚೈನಾ ಭಾಳ ವಿಶೇಷವಾಗಿ ಅರ್ಥೈಸಿಕೊಂಡಿದೆ ಮತ್ತು ಪ್ರತಿಕ್ರಿಯಿಸಿದೆ. ಅದನ್ನು ಮುಂದೆ ಹೇಳ್ತೇನೆ ನಿಮಗೆ. ರಷ್ಯಾಕ್ಕೆ ಮತ್ತು ಚೈನಾಕ್ಕೆ ಇರುವಂಥ ಆಪ್ತತೆ, ರಷ್ಯಾ ಚೈನಾಕ್ಕೆ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಭಾರತಕ್ಕೆ ಯಾವುದನ್ನು ಕೊಡ್ತಾ ಇದೆಯೋ ಅದೇ ಶಸ್ತ್ರಾಸ್ತ್ರಗಳನ್ನು ಚೈನಾಕ್ಕೂ ಕೊಡ್ತಾ ಇದೆ. ಒಮ್ಮೆ ಈಗ S-400, ಬ್ರಹ್ಮೋಸ್, ವಿಗ್ ಈ ರೀತಿಯ ಯುದ್ಧ ವಿಮಾನಗಳು, ಶಸ್ತ್ರಾಸ್ತ್ರಗಳು ಏನಿದೆ ಅವೆಲ್ಲವನ್ನು ಚೈನಾಕ್ಕೂ ಸೇಮ್ ಟು ಸೇಮ್ ಕೊಡ್ತಾ ಇದೆ. ಒಮ್ಮೆ ಸದ್ಯೋ ಭವಿಷ್ಯದಲ್ಲಿ ನಮಗೆ ಮತ್ತು ಚೈನಾಕ್ಕೆ ಇರುವಂಥ ಈ ರಿಫ್ಟು, ಈಗ ಟಿಬೇಟಿನ ಮೇಲೆ ಭಾರತ ಕಣ್ಣಿಟ್ಟಿದ್ದೆ, ಆದ್ದರಿಂದ ಚೈನಾಕ್ಕೆ ಮತ್ತೆ ಅಲ್ಲಿ ಬಿಸಿ ಮುಟ್ತಾ ಇದೆ. ಚೈನಾದ ಇಡೀದಾದಂಥ ವ್ಯಾಪಾರ ಸಂಬಂಧವನ್ನು ಕಡಿತಗೊಳಿಸಿದೆ, ಸ್ಥಗಿತಗೊಳಿಸಿದೆ. ಚೈನಾ ಏನು ಹಿಮಾಲಯದ ರೇಂಜಲ್ಲಿ ಗಡಿ ಪ್ರದೇಶದಲ್ಲಿ ಮುನ್ನುಗ್ಗುತ್ತಾ ಇದೆ, ಅಲ್ಲಿ ನಾವು ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳನ್ನು ಶೇಖರಣೆ ಮಾಡ್ತಾ ಇದ್ದೇವೆ. ಮತ್ತು ನಾವು ಅಲ್ಲಿ ನಮ್ಮ ಯುದ್ಧ ವಿಮಾನಗಳು ಲ್ಯಾಂಡ್ ಆಗುವ ಹಾಗೆ ಅಲ್ಲಿ ನಾವು ಕಾರಿಡಾರ್ ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರಣಕ್ಕಾಗಿ ದಿನದಿಂದ ದಿನಕ್ಕೆ ಚೈನಾ ಮತ್ತು ನಮ್ಮ ಸಂಬಂಧ ಹಳಿಸ್ತಾ ಇದೆ, ಬಿಗುಗೊಳ್ತಾ ಇದೆ. ಎಂದಾದರೂ ಒಮ್ಮೆ ಯುದ್ಧ ಆದರೆ ರಷ್ಯಾ ನಮಗೆ ಕೊಟ್ಟಂಥ ಶಸ್ತ್ರಾಸ್ತ್ರಗಳು, ಯುದ್ಧ ವಿಮಾನಗಳು ಚೈನಾದವ್ರ ಹತ್ರ ಇದೆ. ಒಮ್ಮೆ ನಮಗೆ ರಷ್ಯಾದ ಒಡಂಬಡಿಕೆ, ಸಂಬಂಧ, ಸ್ನೇಹಶೀಲತೆ ಮೊದಲಿನ ಹಾಗೆ ಗಟ್ಟಿಯಾಗಿ ಇಲ್ಲದೇ ಇದ್ದರೆ, ಸಾಂಪ್ರದಾಯಿಕ ಒಬ್ಬ ಗೆಳೆಯನನ್ನು ನಾವು ಕಳ್ಕೊಂಡ್ರೆ, ಬೆಸ್ಟ್ ಫ್ರೆಂಡನ್ನು ನಾವು ದೂರ ಮಾಡಿದರೆ, ಯುದ್ಧ ಕಾಲದಲ್ಲಿ, ಯುದ್ಧ ಆಗೋದು ಬೇಡ, ಆದರೆ ಯುದ್ಧ ಕಾಲದಲ್ಲಿ ನಮಗೆ ಅವರಿಂದ ಬಂದಂಥ ಶಸ್ತ್ರಾಸ್ತ್ರಗಳ ಪರಿಣಿತಿಯನ್ನು ಅಥವಾ ಅದರ ಬಳಸುವಿಕೆಯನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಪಾರ್ಟ್ಸ್ಗಳನ್ನು ಇತ್ಯಾದಿಗಳನ್ನು ನಾವು ಎಲ್ಲಿಂದ ತರಿಸ್ಕೋಬೇಕು? ಎಂತಹ ಒಂದು ಪರಿಸ್ಥಿತಿಯ ಇಕ್ಕಟ್ಟನ್ನು ನಾವು ಎದುರಿಸಬೇಕಾದಿತ್ತು? ಈ ಎಲ್ಲ ಸೂಕ್ಷ್ಮಗಳನ್ನು ಇಟ್ಟುಕೊಂಡೇ ಮೋದಿಯವರು ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ರಷ್ಯಾಕ್ಕೆ ಭೇಟಿಯನ್ನು ಕೊಡಬೇಕು, ಅದರ ಜೊತೆಗೆ ಅಮೆರಿಕ ಮತ್ತು ಅದರ ನ್ಯಾಟೋ ಪಡೆಗೆ ಅಥವಾ ವಿಶ್ವದ ತಾವೇ ಸ್ವಘೋಷಿತ ಈ ದೊಡ್ಡಣ್ಣನ ಗುಂಪಿದೆಯಲ್ಲ ಅದಕ್ಕೆ ಎದೆಗೆ ಮೆಟ್ಟಿ, ನಿಮ್ಮ ಯಾವುದೇ ದೊಡ್ಡಣ್ಣನಗಿರಿ ಭಾರತಕ್ಕೆ ಅಲ್ಲ, ಭಾರತದ ಆಯ್ಕೆ ಸ್ವತಂತ್ರವಾಗಿದೆ, ಭಾರತ ಬಲಿಷ್ಠವಾಗಿದೆ, ಭಾರತ ಯಾವ ನಿರ್ಧಾರವನ್ನು ಯಾವುದೇ ಹೊತ್ತಲ್ಲೂ ಬೇಕಾದರೂ ತೆಗೆದುಕೊಳ್ಳಿಕ್ಕೆ ಶಕ್ತವಾಗಿದೆ ಅನ್ನೋದನ್ನು ಕೂಡ ಮುಟ್ಟಿಸಬೇಕಿತ್ತು. ಆ ಸಂದೇಶವನ್ನು ಅದನ್ನು ಚೈನಾವನ್ನು ಸೇರಿ, ಅಮೆರಿಕವನ್ನು ಸೇರಿ, ಫ್ರಾನ್ಸು, ಬ್ರಿಟನ್ನು ಎಲ್ಲ ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ ಒಂದೇ ಗಂಟಿನಲ್ಲಿ, ರಷ್ಯಾದ ಒಂದೇ ಭೇಟಿಯಲ್ಲಿ ಮೋದಿಯವರು ಮುಟ್ಟಿಸಿದ್ದಾರೆ. ಈ ಭೇಟಿ ಈ ಕಾರಣಕ್ಕಾಗಿ ಚಾರಿತ್ರಿಕ ಮತ್ತು ಸೂಕ್ಷ್ಮ. ಇದು
ಈ ನಮ್ಮ ಪಪ್ಪು ರಾಹುಲ್ಗಾಗಲಿ ಕಾಂಗ್ರೆಸ್ಸಿಗಾಗಲಿ, ಯಾಕೆಂದರೆ ಅವರಿಗೆ ದೇಶ ಬೇಕಾಗಿಲ್ಲ, ದೇಶದ ಭದ್ರತೆ ಬೇಕಾಗಿಲ್ಲ, ದೇಶದ ಭವಿಷ್ಯ ಬೇಕಾಗಿಲ್ಲ, ದೇಶದ ಒಂದು ಔನ್ನತ್ಯ ಬೇಕಾಗಿಲ್ಲ. ರಷ್ಯಾದೊಟ್ಟಿಗಿನ ಸಂಬಂಧದಿಂದ ನಾವು ಆರ್ಥಿಕವಾಗಿ ಎಷ್ಟು ಗಟ್ಟಿಯಾಗಬಹುದು, ಮುಂದೆ ನಾವು ಆತ್ಮನಿರ್ಭರ ಭಾರತವನ್ನು ಹೇಗೆ ಕಟ್ಟಬಹುದು, 10ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಬಂದಿದ್ದೇವೆ, 5ನೇ ಸ್ಥಾನದಿಂದ ಈಗ 3ನೇ ಸ್ಥಾನಕ್ಕೆ ಆರ್ಥಿಕವಾಗಿ ಬಲಾಢ್ಯವಾಗಿ ನಾವು ಬೆಳೆಯಬೇಕು ಅಂತಾದರೆ ಆ ದಿಶೆಯಲ್ಲಿ ನಮಗೆ ರಷ್ಯಾದ ಸ್ನೇಹ ಎಷ್ಟು ಫಲಪ್ರದವಾಗುತ್ತೆ. ಈ ಎಲ್ಲ ಆಲೋಚನೆಗಳ ಮೂಲಕವೇ ಇವತ್ತು ಅಮೆರಿಕ, ಫ್ರಾನ್ಸು, UK ಮತ್ತಿತರ ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನು ಬದಿಗೊತ್ತಿ ರಷ್ಯಾದೊಟ್ಟಿಗೆ ಅತ್ಯಂತ ಸ್ನೇಹಶೀಲವಾದಂಥ ಭೇಟಿಯನ್ನು ಮೋದಿಯವರು ಮಾಡಿದ್ದು. ಇದನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಭಾರತದ ಒಳಗಿನವರು. ಇವತ್ತಿನ ನಮ್ಮ ಮತ್ತು ರಷ್ಯಾದ ಒಟ್ಟು ವ್ಯಾವಹಾರಿಕ ಒಂದು ಮೊತ್ತ ಎಷ್ಟು ಗೊತ್ತಾ? ಹಿಂದೆ ಅದು 10 ರಿಂದ 15 ಲಕ್ಷ ಬಿಲಿಯನ್ ಡಾಲರ್ ಇದ್ದದ್ದು ಇವತ್ತು 65 ಲಕ್ಷ ಬಿಲಿಯನ್ ಡಾಲರ್ಗೆ ಏರಿದೆ. ಈ ಕೊಡುಕೊಳ್ಳುವಿಕೆ, ಅಲ್ಲಿಂದ ಬರ್ತಾ ಇರುವಂಥ ನಿಕ್ಷೇಪಗಳು ನಮಗೆ ಅದು ಅತ್ಯಂತ ಸಮೃದ್ಧವಾದಂಥ ಒಂದು ವ್ಯವಹಾರವನ್ನು ಕುದುರಿಸಲಿಕ್ಕೆ ಭಾರತಕ್ಕೆ ಅನುವು ಮಾಡಿಕೊಡ್ತಾ ಇದೆ. ಇದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಭಾರತ ರಷ್ಯಾ ಪ್ರವಾಸವನ್ನು ಕೈಗೊಂಡಿದೆ ಅನ್ನೋದರ ಬಗ್ಗೆ ಆ ಸೂಕ್ಷ್ಮತೆಯನ್ನು ಪ್ರತಿಪಕ್ಷಗಳು ಅರ್ಥ ಮಾಡಿಕೊಳ್ದೇನೆ ಜನರಿಗೆ ತಪ್ಪು ಸಂದೇಶವನ್ನು, ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದೆಯಲ್ಲ, ಇದು ಬಹಳ ದೊಡ್ಡ ದುರಂತ. ಮೋದಿಯವರು ರಷ್ಯಾಕ್ಕೆ ಭೇಟಿ ಕೊಡುವಂಥ ಒಂದು ಸೂಚನೆ ಸಿಕ್ಕಾಗ ಅದಕ್ಕೂ ಮೊದಲು ಒಂದು ವಿಚಿತ್ರವಾದ ವಾತಾವರಣ ಸೃಷ್ಟಿಯಾದದ್ದನ್ನು ನಾವು ನಿಮಗೆ ನೆನಪಿಸಬೇಕು. 2022 ಸೆಪ್ಟೆಂಬರ್ ತಿಂಗಳಲ್ಲಿ ಮೋದಿ ಮತ್ತು ಪುಟಿನ್ ಅವರು SCO ಒಂದು ಸಮ್ಮಿಟಲ್ಲಿ ಭೇಟಿಯಾಗ್ತಾರೆ. ಆವಾಗ ಯುಕ್ರೇನಿನ ಯುದ್ಧ ಆರಂಭವಾದಂಥ ಬಿಸಿಯಾದಂಥ ಹೊತ್ತು. ನೀವು ಈ ಸರಿ ಹೋದಾಗ ನೋಡಿದ್ರಿ, ಆಲಿಂಗನ, ಅಪ್ಪುಗೆ, ಆತ್ಮೀಯತೆ ಅವೆಲ್ಲವನ್ನು ಕಂಡ್ರಿ. ಆದರೆ 2022 ಸೆಪ್ಟೆಂಬರ್ನ ಹೊತ್ತಲ್ಲಿ ಮೋದಿಯವರು ಭೇಟಿಯಾದಾಗ, ಅದಕ್ಕೂ ಮೊದಲು ಭಾಳಷ್ಟು ಸಾರಿ ಭೇಟಿಯಾಗಿದ್ದಾರೆ, ಆದರೆ ಆ ಭೇಟಿ ಹಾಗಿರಲಿಲ್ಲ. ಇದನ್ನು ಯಾಕೆ ಹೇಳ್ತೇನೆ ಅಂತಂದರೆ, ಮೋದಿಯವರು ಈ ಸರಿ ನಿರ್ಬಲ ಸಮ್ಮಿಶ್ರ ಸರ್ಕಾರ, ಪುಟಿನ್ ಎದುರು ಬಾಗಬಹುದು, ಪುಟಿನ್ ಎದುರು ಸಣ್ಣವರಾಗಬಹುದು, ಪುಟಿನ್ಗೆ ಸಲಾಂ ಹೊಡೆಯಬಹುದು, ಈ ಥರದ ಎಲ್ಲ ವ್ಯಂಗ್ಯವನ್ನು ಕಾಂಗ್ರೆಸ್ಸಿಗರು ಮಾಡ್ತಾಯಿದ್ರು. ಆ ನಿರೀಕ್ಷೆಯಲ್ಲಿದ್ದರು. ಆದರೆ ಆ ನಿರೀಕ್ಷೆ ಏನಾಯಿತು ಅನ್ನೋದನ್ನು ನಿಮಗೆ ಹೇಳುವ ಮೂಲಕ ಇವತ್ತಿನ ನನ್ನ ವಿಡಿಯೋವನ್ನು ಮುಗಿಸ್ತೇನೆ. 2022 ಸೆಪ್ಟೆಂಬರಲ್ಲಿ ಸಮ್ಮಿಟಲ್ಲಿ ಭೇಟಿಯಾದಾಗ ಆಲಿಂಗನ ಇರಲಿಲ್ಲ, ಕೇವಲ ಶೇಕ್ ಹ್ಯಾಂಡ್ ಇತ್ತು. ಮೋದಿಯವರು ಅತ್ಯಂತ ಗಂಭೀರವಾಗಿದ್ದರು. ಅದರ ಜೊತೆಗೇನೆ ಹೇಳಿದರು, ಇದು ಯುದ್ಧ ಮಾಡುವ ಶತಮಾನವೂ ಅಲ್ಲ, ಯುದ್ಧ ಮಾಡುವ ಕಾಲವೂ ಅಲ್ಲ, ಇದು ಅಭಿವೃದ್ಧಿಯತ್ತ ನಾವು ಮುನ್ನುಗ್ಗುವ ಹೋರಾಟ ಮಾಡುವ ಕಾಲ, ಯುದ್ಧ ಕಾಲ ಅಲ್ಲ. ಈಗಷ್ಟೇ ನಾವು ಕರೋನಾದಂಥ ಮಹಾಮಾರಿಯಿಂದ ಬಚಾವಾಗಿ ಹೊರಗೆ ಬಂದಿದ್ದೇವೆ, ಈಗ ನಾವು ಯುದ್ಧ ಮಾಡೋದು ಮೂರ್ಖತನ ಅನ್ನೋದನ್ನು ಮತ್ತು ಮಾತುಕತೆಯ ಮೂಲಕ ಎಲ್ಲವನ್ನು ಪರಿಹರಿಸಿಕೊಳ್ಬೇಕು ಅನ್ನುವ ಒಂದು ದೃಢತೆಯನ್ನು ಪುಟಿನ್ ಎದುರು ಅವತ್ತು ಅತ್ಯಂತ ಗಂಭೀರವಾಗಿ ವ್ಯಕ್ತಪಡಿಸಿದರು. ಆ ನಂತರ ಇಡೀ ವಿಶ್ವದಲ್ಲಿ G20ಯ ಸಮ್ಮಿಟಿಗೆ ಭಾರತಕ್ಕೆ ಪುಟಿನ್ ಬರದೇ ಇದ್ದುದರ ಬಗ್ಗೆ ವಿಶಿಷ್ಟವಾದಂಥ ವ್ಯಾಖ್ಯಾನ ಶುರುವಾಗಿತ್ತು. ಭಾರತ ಮತ್ತು ರಷ್ಯಾದ ಸಂಬಂಧ ಮೊದಲಾಗಿಲ್ಲ ಹಳಸಿದೆ. ಪುಟಿನ್ ಬಗ್ಗೆ ಮೋದಿಯವರ ಮಾತು ಪುಟಿನ್ನನ್ನು ಕೋಪಕ್ಕೆ ಈಡು ಮಾಡಿದೆ. ಭಾರತದ ಬಗ್ಗೆ ಅವರು ಕೋಪಿಸಿಕೊಂಡಿದ್ದಾರೆ. ಒಂದು ಅಜಾತ ಶತ್ರುತ್ವ ಅಮೆರಿಕ ಮತ್ತು ರಷ್ಯಾದ ಮಧ್ಯೆ ಮತ್ತೆ ಪುನರ್ ಸಂಘಟನೆ ಆಗಿದೆ. 90ರ ದಶಕ ನಂತರ ಅದೆಲ್ಲೋ ಒಂದು ಕಡೆ ತೆಳುವಾಗಿತ್ತು. ಮತ್ತೆ ಸೋವಿಯತ್ ಒಕ್ಕೂಟ ಮತ್ತು ಅಮೆರಿಕ ಮೊದಲಿನ ಆರಂಭಿಕ ಹಂತಗಳಲ್ಲಿ ಹೇಗೆ ಇತ್ತೋ ಇವತ್ತು ಅದೇ ರೀತಿ ಇದೆ. ಆದ್ದರಿಂದಲೇ ಇವತ್ತು ಎಲ್ಲೋ ಒಂದು ಕಡೆ ಅಮೆರಿಕ ಮೋದಿಯವರನ್ನು ಹೆಚ್ಚು ಪುರಸ್ಕರಿಸ್ತಾ ಇದೆ ಅನ್ನುವ ಅಪನಂಬಿಕೆ ಪುಟಿನ್ಗೆ ಬಂದಿದೆ.
ಪುಟಿನ್ ಭಾರತದ ಬಗ್ಗೆ ಕೋಪಗೊಂಡಿದ್ದಾರೆ ಅನ್ನುವಂಥ ವ್ಯಾಖ್ಯಾನಗಳು ಬಹಳಷ್ಟು ನಡೆಯಿತು. ಆದರೆ ಮೋದಿಯವರ ಬಗ್ಗೆ ಪುಟಿನ್ ಅಲ್ಲಲ್ಲಿ ಪ್ರೋತ್ಸಾಹ, ಪ್ರಶಂಸೆ, ಅಭಿನಂದನೆ ಮಾಡುವಂಥ ಸಂದರ್ಭದಲ್ಲಿ ಆ ಯಾವ ಅವಕಾಶವನ್ನು ಅವರು ಕಳ್ಕೊಂಡಿರಲಿಲ್ಲ. ಅದನ್ನು ನಿರಂತರವಾಗಿ ಮುಂದುವರಿಸಿದರು. ಪುಟಿನ್ ಮರು ಆಯ್ಕೆ ಆದಾಗ ಮೋದಿಯವರು ಫೋನ್ ಮಾಡಿದರು. ಮೋದಿಯವರು 3ನೇ ಬಾರಿ ಪ್ರಧಾನಿ ಆದಾಗ ಪುಟಿನ್ ಅವರು ಫೋನ್ ಮಾಡಿದರು. ಈ ಥರದ ಎಲ್ಲ ಮಾತುಕತೆಗಳು ನಡೀತಾ ಇತ್ತು. ಆದರೂ ಕೂಡ ಎಲ್ಲೋ ಒಂದು ಕಡೆ ಜಾಗತಿಕ ವಿದ್ಯಮಾನಗಳು, ಪತ್ರಿಕೆಗಳು, ಮಾಧ್ಯಮಗಳು ಪುಟಿನ್ ಮತ್ತು ಮೋದಿಯವರ ಮಧ್ಯೆ ಏನೋ ಸಂಬಂಧ ಹಳಿಸಿದೆ ಅನ್ನೋದನ್ನು ಏನು ಹೇಳ್ತಾ ಇದ್ದರು, ಅದು ಈ ಸರಿ ಅವರ ಭೇಟಿಯ ಒಂದು ಅದ್ಭುತವಾದಂಥ ಆ ಗೆಳೆತನದ ಮರುಸ್ಥಾಪನೆ ಅದು ವಿಮಾನದಿಂದ ಇಳಿಯುವಾಗಲಿಂದಲೇ ಆರಂಭ ಆಯಿತು. ಅದ್ಧೂರಿಯ ಸ್ವಾಗತ. ಆಮೇಲೆ ಬಹುತೇಕವಾಗಿ ರಷ್ಯಾ ಅಧ್ಯಕ್ಷರ ಪುಟಿನ್ ಅಧಿಕೃತ ನಿವಾಸಕ್ಕೆ ವಿಶ್ವನಾಯಕರೇ ಆದರೂ ಕೂಡ ಯಾರನ್ನೂ ಹೆಚ್ಚಾಗಿ ಆಹ್ವಾನಿಸುವುದಿಲ್ಲ. ಪ್ರಾಯಶಃ ಬೈಡನ್ ಅವರನ್ನೇ ಬಿಟ್ಟರೆ ಮೋದಿಯವರನ್ನೇ ಆಹ್ವಾನಿಸಿದ್ದು. ಭಾರತದ ಈವರೆಗಿನ ನೆಹರು ಮತ್ತು ಇಂದಿರಾ ಗಾಂಧಿಯವರು ಸೋವಿಯತ್ ಒಕ್ಕೂಟದ ಪರಮಾಪ್ತ ವ್ಯಕ್ತಿಗಳು. ಆದರೂ ಕೂಡ ಈವರೆಗಿನ ಭಾರತದ ಯಾವುದೇ ಪ್ರಧಾನಿಯನ್ನು ಅಧಿಕೃತ ನಿವಾಸಕ್ಕೆ ಆಹ್ವಾನಿಸಿ ಆ ನಿವಾಸದ ಇಂಚಿಂಚನ್ನು ಸ್ವತಃ ಪುಟಿನ್ ಅವರೇ ತೋರಿಸಿದ್ದಿದೆಯಲ್ಲ, ಇದು ಐತಿಹಾಸಿಕ. ಗೋಕಾರ್ಡ್ನ ನಾನೇ ಡ್ರೈವ್ ಮಾಡಿ ಇಡೀ ಪರಿಸರವನ್ನು ತೋರಿಸಿದ್ದಲ್ದೇ ತನ್ನ ಖಾಸಗಿ ಆಸಕ್ತಿಯ ಎಲ್ಲ ಒಂದು ಪ್ರದೇಶಗಳನ್ನು ಸ್ವತಃ ಅವರೇ ತೋರಿಸಿದರು. ನಿಮಗೆ ನೆನಪಿರಬೇಕು, ಅಮೇರಿಕದ ವೈಟ್ ಹೌಸಿಗೆ ಹೋದಾಗ ಬೈಡನ್ ಕೂಡ ವೈಟ್ ಹೌಸನ್ನು ಸಂಪೂರ್ಣವಾಗಿ ಮೋದಿಯವರಿಗೆ ತೋರಿಸಿದರು. ಅದರ ಜೊತೆಗೆ ಹೇಳಿದರು, ಮೋದಿಯವರಿಗೆ ಭಾರತ ಮೊದಲ ಮನೆಯಾದರೆ ಈ ವೈಟ್ ಹೌಸು ಮೋದಿಯವರಿಗೆ 2ನೇ ಮನೆ. ಅಂದರೆ ನೀವು ಯೋಚನೆ ಮಾಡಬೇಕು, ಮೋದಿಯವರ ಶಕ್ತಿ ಎಂಥದ್ದು. ಅವರು ಬೈಡನ್ ಅವರೊಟ್ಟಿಗೆ ಎಷ್ಟು ಸ್ನೇಹವನ್ನು ಸ್ಥಾಪಿಸ್ಕೊಳ್ತಾರೋ ಅಷ್ಟೇ ರಷ್ಯಾದ ಪುಟಿನ್ ಅವರೊಟ್ಟಿಗೂ ಸ್ನೇಹವನ್ನು ಸಂಪಾದಿಸ್ತಾರೆ. ಅದು ನೋಡಿ, ಇಂಥ ಒಂದು ಸ್ಥಿತಿಯಲ್ಲಿ ಇಡೀ ಯುರೋಪಿಯನ್ ರಾಷ್ಟ್ರ ಅಮೆರಿಕದ ನೇತೃತ್ವದಲ್ಲಿ ನ್ಯಾಟೋ ಅಡಿಯಲ್ಲಿ ಒಂದು ಏಕಾಂಗಿಯಾಗಿ ದಿಗ್ಬಂಧನಕ್ಕೆ ಒಳಗಾದಂಥ ರಷ್ಯಾದ ಅಧ್ಯಕ್ಷ ಪುಟಿನ್ ಒಂದು ಕಡೆ. ಅವ್ರು ಕೇರ್ ಮಾಡ್ತಾ ಇಲ್ಲ, ಅದು ಬೇರೆ, ಅವರು ಸರ್ವಾಧಿಕಾರ, ಡೋಂಟ್ ಕೇರ್, ಅದವ್ರ ತಾಕತ್ತು. ಆದರೆ ಇಂಥ ಹೊಯ್ಕೈ ಸಂದರ್ಭದಲ್ಲಿ, ಮಾನಸಿಕವಾಗಿ ಶತ್ರುತ್ವದ ಯುದ್ಧ ನಡೀತಾ ಇರುವಂಥ ಸಂದರ್ಭದಲ್ಲಿ ಮೋದಿಯವರು ರಷ್ಯಾವನ್ನು ಆಯ್ಕೆ ಮಾಡಿ ಹೋದರು. ಅಷ್ಟಾಗಿಯೂ ನ್ಯಾಟೋ ಸಭೆ ನಡೀತಾ ಇರುವಾಗ ಮೋದಿಯವರಿಗೆ ಬಗ್ಗೆ ಏನು ಮಾತಾಡಲಿಕ್ಕೆ ಹೋಗಲಿಲ್ಲ ಬೈಡನ್. ನೀವಲ್ಲೇ ಇದ್ದೀರಿ, ಯುದ್ಧವನ್ನು ನಿಲ್ಲಿಸಲಿಕ್ಕೆ ಪುಟಿನ್ಗೆ ತಾಕೀತು ಮಾಡಿ ಅಂತಂದರು. ಅದೇ ಹಿಂದಿನ ಸಂದರ್ಭ ಆದರೆ ನಮಗೂ ದಿಗ್ಬಂಧನ ಗ್ಯಾರಂಟಿ ಇತ್ತು. ಅಂದರೆ ಭಾರತ ಬದಲಾಗಿದೆ, ಭಾರತ ಬಲಿಷ್ಠವಾಗಿದೆ. ಭಾರತ ತನ್ನ ವಿದೇಶಿ ನೀತಿಯ ಆತ್ಯಂತಿಕವಾದಂಥ ಒಂದು ಮೇರು ಹಂತದಲ್ಲಿ ಇವತ್ತು ನಿಂತು ವಿಶ್ವದೊಟ್ಟಿಗೆ ಮುಖಾಮುಖಿ ಆಗ್ತಾ ಇದೆ. ಅದು ಈ ರಷ್ಯಾ ಭೇಟಿಯಿಂದ ನಮಗೆ ಅದು ಮನವರಿಕೆಯಾದಂಥ ಒಂದು ಸತ್ಯ. ಈ ವಿಶ್ವಕ್ಕೆ ಮನವರಿಕೆ ಮಾಡಿಕೊಟ್ಟರು ಪುಟಿನ್ ಮತ್ತು ಮೋದಿ. ನಾವು ಯಾರು, ನಮ್ಮ ಸ್ನೇಹ ಏನು, ನಮ್ಮ ದೇಶಕ್ಕೆ ನಮಗೆ ಉಪಯುಕ್ತ ಆಗೋದಿದ್ದರೆ ನಾವು ಯಾರನ್ನೂ, ಯಾವ ದೊಣ್ಣೆ ನಾಯಕನ ಮಾತನ್ನು ಕೇಳುವುದಿಲ್ಲ ಅನ್ನೋದನ್ನು ಪೃಥಕ್ಕರಿಸಿದಂಥ ಭೇಟಿ ಈ ಭೇಟಿ. ಅದರ ಜೊತೆಗೆ ಇಷ್ಟು ಪ್ರಧಾನಿಗಳು ಭಾರತದಲ್ಲಿ ಆಗು ಹೋಗಿದ್ದಾರಲ್ಲ, ಅದರಲ್ಲೂ ನೆಹರು ಮತ್ತು ಇಂದಿರಾ ಗಾಂಧಿ ಸೋವಿಯತ್ ಒಕ್ಕೂಟದ ಪರಮಾಪ್ತ ಸ್ನೇಹಿತರು. ಆದರೆ ಅವರಿಗೂ ಕೂಡ 300 ವರ್ಷ ಚರಿತ್ರೆ ಇರುವಂಥ ನಾಗರಿಕ ಸನ್ಮಾನ, ರಷ್ಯಾದ ಶ್ರೇಷ್ಠ ಸನ್ಮಾನ, ಅತ್ಯುನ್ನತ ಗೌರವ, ಭಾರತದಲ್ಲಿ ಭಾರತ ರತ್ನ ಇದ್ದಾಗೆ ಆರ್ಡರ್ ಆಫ್ ಸೇಂಟ್ ಆಂಡ್ರೂ ದಿ ಅಪೋಸ್ಟರ್ ಅನ್ನುವಂಥ ಈ ಅತ್ಯುನ್ನತ ಗೌರವವನ್ನು ಮೋದಿಯವರಿಗೆ ಕೊಡಲಾಗಿದೆ. ಚೈನಾದ ಅಧ್ಯಕ್ಷರಿಗೆ ಕೊಟ್ಟಿದ್ದರು, ಅದರ ನಂತರ ಮೋದಿಯವರಿಗೆ ಕೊಟ್ಟದ್ದು. ಭಾರತದ ಯಾವ ಪ್ರಧಾನಿಗೂ ಈ ಗೌರವ ಸಿಕ್ಕಿಲ್ಲ, ದೊರೆತಿಲ್ಲ. ಅಂಥ ಅತ್ಯುನ್ನತ ಗೌರವವನ್ನು
ಈ ಸರಿ ಮೋದಿಯವರಿಗೆ ಕೊಡುವ ಮೂಲಕ ಇಡೀ ವಿಶ್ವಕ್ಕೆ ಪುಟಿನ್ ಮತ್ತು ಮೋದಿ ಅಥವಾ ಪುಟಿನ್ ಅವರು ನಮಗೆ ಮೋದಿ ಪರ್ಯಾಯವಾಗಿ ಭಾರತ ಎಂಥ ಆಪ್ತ ರಾಷ್ಟ್ರ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತೋರಿಸಿಕೊಟ್ರು. ಇದು ಭವಿಷ್ಯದಲ್ಲಿ ಭಾರತ ಬಲಿಷ್ಠ ರಾಷ್ಟ್ರವಾಗುವತ್ತ, 47ರಲ್ಲಿ ವಿಕಸಿತ ಭಾರತ ಆಗುವುದರತ್ತ ಮತ್ತು ನಾವು ನಮ್ಮ ಸರ್ವತೋಮುಖವಾದಂಥ ಬೆಳವಣಿಗೆಯನ್ನು, ಆ ಬೆಳವಣಿಗೆಯ ನೆಲೆಯಲ್ಲಿ ಪ್ರಪಂಚಕ್ಕೆ ಒಂದು ಧೀರತನದಿಂದ ನಾವು ಮುಖ ಮಾಡುವಿಕೆಯನ್ನು ಅದು ಸ್ಪಷ್ಟವಾಗಿ ತೋರಿಸ್ತದೆ. ಭವಿಷ್ಯದ ಭಾರತದ ಅದ್ಭುತವಾದಂಥ ಚಿತ್ರಣವನ್ನು ನಾವು ರಷ್ಯಾದ ಈ ಭೇಟಿಯ ಪರಿಣಾಮದ ಮೂಲಕ ನೋಡಬಹುದು. ಅದು ಬಹಳ ಸ್ಪಷ್ಟ. ಮೋದಿಯವರು ಈ ಸಾರಿ ಮೃದುವಾಗ್ತಾರೆ, ಶಿರಬಾಗ್ತಾರೆ ಅಂತ ನಾನು ಕೊಂಕು ನುಡಿದಿದ್ರಲ್ಲ, ನೀವು ನೋಡಿದ್ದೀರಿ, ಎಲ್ಲರೂ ನೋಡಿದ್ದೀರಿ. ಕಳೆದ ವಿಡಿಯೋದಲ್ಲೂ ಅದನ್ನು ಪ್ರಸ್ತಾಪ ಮಾಡಿದ್ದೆ. ಎಂಥ ಧೀರೋದಾತ್ತವಾಗಿ ಮೋದಿಯವರು ಅಲ್ಲಿ ಯಾವತ್ತು ರಷ್ಯಾಕ್ಕೆ ಕಾಲಿಟ್ಟರೋ ಆವತ್ತೇ ಉಕ್ರೇನಿನ ಮೇಲೆ ರಷ್ಯಾ ದಾಳಿ ಮಾಡಿದೆ, 40 ಜನ ಸಾವನ್ನಪ್ಪಿದ್ದಾರೆ, ಅದರಲ್ಲಿ ಮಕ್ಕಳೂ ಸೇರಿದ್ದಾರೆ. ಇದು ಬಹಳ ದುರಂತ ಅಂತ ಅದನ್ನು ಸ್ಪಷ್ಟವಾಗಿ ಹೇಳಿದರು. ಬಾಂಬು, ಗನ್ನು, ಬುಲೆಟ್ ನಡುವೆ ಶಾಂತಿಯ ಮಾತುಕತೆ ಫಲಿಸುವುದಿಲ್ಲ. ಯಾವುದೇ ಯುದ್ಧ ಯಾವ ದೇಶಕ್ಕೂ ಒಳಿತನ್ನು ತರುವುದಿಲ್ಲ. ಯುದ್ಧದ ಸಂದರ್ಭದಲ್ಲಿ ನಾಗರಿಕರ ಸಾವು, ಅದರಲ್ಲೂ ಮಕ್ಕಳ ಒಂದು ದುರ್ಮರಣ, ಇದನ್ನು ಯಾವತ್ತೂ ಭಾರತ ಸಹಿಸುವುದಿಲ್ಲ. ಉಕ್ರೇನಿನ ನಾಗರಿಕರ ಮತ್ತು ಮಕ್ಕಳ ಮೇಲೆ ರಷ್ಯಾದ ಸೇನೆ ಮಾಡಿದಂಥ ಆಕ್ರಮಣವನ್ನು ನಾವು ಯಾವತ್ತೂ ಸಹಿಸುವ ಪ್ರಶ್ನೆಯೇ ಇಲ್ಲ. ಬೈಡನ್ ಅವರ ಒಂದು ಉಪಸ್ಥಿತಿಯಲ್ಲಿರ್ಬೋದು ಅಥವಾ ಇನ್ನೊಬ್ಬರು ಇರ್ಬೋದು, ಈ ಯುದ್ಧ ಆದ ಮೇಲೆ ಬೈಡನ್ನನ್ನು ಸೇರಿ, ಚೈನಾ ಅಧ್ಯಕ್ಷರನ್ನು ಸೇರಿ, ಪಾಕಿಸ್ತಾನದ ಇಮ್ರಾನ್ ಖಾನನ್ನು ಸೇರಿ 11 ಜನರನ್ನು ಪುಟಿನ್ ಭೇಟಿಯಾಗಿದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ. ಈ ಯಾವುದೇ ನಾಯಕರು ಕೂಡ ಪುಟಿನ್ ಅವರಿಗೆ ನೀವು ಶಾಂತಿಯನ್ನು ಮರುಸ್ಥಾಪಿಸಬೇಕು, ಯುದ್ಧವನ್ನು ನಿಲ್ಲಿಸಬೇಕು, ಯುದ್ಧ ಮಾಡುವುದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥ ಯಾವ ಮಾತನ್ನು ಆಡಲಿವ ಧೈರ್ಯವನ್ನು ಮಾಡಿಲ್ಲ. ಕೇವಲ ಒಬ್ಬನೇ ಒಬ್ಬ ಧೀಮಂತ ಭಾರತದ ಪ್ರಧಾನಿ ಮೋದಿಯವರು ಅದರಲ್ಲೂ ಮುಖಕ್ಕೆ ಮುಖ ಕೊಟ್ಟು ನೇರವಾಗಿ ಹೇಳಿದರು. ಕೊನೆಗೂ ಅವರು ಒಂದು ಮಾತನ್ನು ಹೇಳ್ತಾರೆ, ಒಬ್ಬ ಸ್ನೇಹಿತನಾಗಿ ನಾನು ನಿಮಗೆ ಒಂದು ಸಲಹೆಯನ್ನು ಕೊಡಬಹುದು ಅಂತ ಆದರೆ, ಮುಂದಿನ ಪೀಳಿಗೆಗೆ ಉಜ್ವಲ ಭವಿಷ್ಯಕ್ಕೆ ಶಾಂತಿ ಸಹಬಾಳ್ವೆ ಅತ್ಯಂತ ಅವಶ್ಯಕ. ಶಾಂತಿ ತೀರಾ ಅನಿವಾರ್ಯ. ನಾವು ಅದನ್ನು ಬಿಟ್ಟು ಹೋಗಬೇಕೇ ಹೊರತು ದುಃಖವನ್ನು, ದುಗುಡವನ್ನು, ರಕ್ತಪಾತವನ್ನಲ್ಲ. ಈ ಮಾತಿನಿಂದ ಎಲ್ಲೋ ಒಂದು ಕಡೆ ರಷ್ಯಾ ಮತ್ತು ಭಾರತದ ಒಂದು ಸಂಬಂಧಕ್ಕೆ ಏನೋ ಒಂದು ಚೂರು ಕಿಲುಬುತ್ತಾಗಬಹುದು, ಪುಟಿನ್ನು ಬೇಸರಗೊಂಡಿರಬಹುದು ಅಂತ ನಾವು ಅಂದುಕೊಳ್ತಾ ಇದ್ದೆವು. ಎಲ್ಲೋ ಒಂದೆರಡು ಕಡೆ ಪ್ರಸ್ತಾಪ ಆಗಿದೆ. ಆದರೆ ಮುಂದುವರೆದು ಹೇಳ್ತಾರೆ ಮೋದಿಯವರು, ನನ್ನ ಮಾತುಕತೆ ಭವಿಷ್ಯದಲ್ಲಿ ಫಲ ಕೊಡುತ್ತದೆ, ಶಾಂತಿಯತ್ತ ಪುಟಿನ್ ಮನಸ್ಸು ಮಾಡುತ್ತಾರೆ ಅನ್ನುವ ನಂಬಿಕೆ ಇದೆ, ಆ ನಿರೀಕ್ಷೆಯಿಂದಲೇ ನಾನು ಹೊರಡ್ತಾ ಇದ್ದೇನೆ ಅಂತ. ನೋಡಿ, ಅಂದರೆ ಆ ಮಾತುಕತೆಯ ರದ್ಯತೆ ಇದೆಯಲ್ಲ, ಅವರ ಇಬ್ಬರ ಮಧ್ಯೆಯ ಒಂದು ಒಡನಾಟದ ಒಂದು ಆರ್ದ್ರತೆ ಮೋದಿಯವರಿಗೆ ಈ ರೀತಿಯ ಒಂದು ಅನಿಸಿಕೆಯನ್ನು ಹುಟ್ಟುಹಾಕಿದೆ. ನನ್ನ ಮಾತು ಎಲ್ಲೋ ಒಂದು ಕಡೆ ಫಲಪ್ರದ ಆಗತ್ತೆ, ಪುಟಿನ್ ಅವರು ಅದಕ್ಕೆ ಬೆಲೆ ಕೊಡ್ತಾರೆ ಅಂತ. ಅದಕ್ಕೆ ಮುಂದುವರೆದು ಪುಟಿನ್ ಅವರು ಹೇಳ್ತಾರೆ, ಮೋದಿಗೆ ಧನ್ಯವಾದ, ಯುದ್ಧದ ಬದಲು ಶಾಂತಿ ಸ್ಥಾಪನೆಗೆ ನೀವು ಮಾಡುತ್ತಿರುವ ಪ್ರಯತ್ನ ಶ್ಲಾಘನೀಯ, ನಾವು ಆಭಾರಿಯಾಗಿದ್ದೇವೆ ಅಂತ ಅವರು ಪ್ರೀತಿಯಿಂದ ಬೀಳ್ಕೊಟ್ರು. ಅಂದರೆ ವಿಶ್ವಶಾಂತಿಯ ಒಬ್ಬ ದೂತನಾಗಿ ರಷ್ಯಾದ ಈ ಭೇಟಿಯಲ್ಲಿ ಭಾರತದ ಪ್ರಧಾನಿ ಅವರು ಕಾಣಿಸಿಕೊಂಡರು. ಇಡೀ ವಿಶ್ವದಲ್ಲಿ ಯಾವುದೇ ದೊಣ್ಣೆ ನಾಯಕರು ನಮ್ಮ ಮೇಲೆ ಪ್ರಭಾವ ಬೀರಲಾರರು, ನಮ್ಮ ಕೊರಳಿಗೆ ಹಗ್ಗ ಹಾಕಲಿಕ್ಕೆ ನೀವ್ಯಾರು, ಹೂ ಆರ್ ಯು ಅನ್ನುವಂಥ ಒಂದು ಧ್ವನಿಯನ್ನು ವಿಶ್ವಕ್ಕೆ ಮುಟ್ಟಿಸಿದರು. ಆಮೇಲೆ ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ರಷ್ಯಾ ನಮ್ಮ ಆಪ್ತ ಮಿತ್ರ, ಅದನ್ನೇ ಅವರು ಹೇಳಿದರು. ನನ್ನ ಆಪ್ತ ಮಿತ್ರ ಪುಟಿನ್ ಅಂತ ಮೋದಿಯವರು ಕರೆದರೆ ಪುಟಿನ್ ಹೇಳಿದರು ನಮ್ಮ ಪರಮಾಪ್ತ ಮಿತ್ರ ಮೋದಿ ಅಂತ. ಅಂದರೆ ಈ ರೀತಿಯ ಒಂದು ಸಂಬಂಧ ಇದೆಯಲ್ಲ, ಅದು ಭಾರತವನ್ನು
ಬಹಳ ಉಜ್ವಲವಾಗಿ ಕಟ್ಟಬಲ್ಲದು ಮತ್ತು ಭಾರತವನ್ನು ಬಹಳ ಸ್ಪಷ್ಟವಾಗಿ ಅದು ನಿರೂಪಿಸಬಲ್ಲದು. ಈ ಭೇಟಿಯ ಬಗ್ಗೆ ಅತ್ಯಂತ ಆಶ್ಚರ್ಯಕರವಾದದ್ದು ಚೈನಾದ ಪ್ರತಿಕ್ರಿಯೆ. ಗ್ಲೋಬಲ್ ಟೈಮ್ಸು ಅಲ್ಲಿಯ ಸರ್ಕಾರದ ಒಂದು ಮುಖವಾಣಿ ಅದು. ಅಲ್ಲಿ ಮೋದಿ ಮತ್ತು ಪುಟಿನ್ ಭೇಟಿ ಅಭೂತಪೂರ್ವ, ಪಾಶ್ಚಿಮಾತ್ಯ ದೇಶಗಳು ಈ ಭೇಟಿಯನ್ನು ಸಂದೇಹಿಸಬಾರದು, ಚೀನಾ, ಭಾರತ, ರಷ್ಯಾ ಸಂಘರ್ಷದಲ್ಲಿರುತ್ತೆ ಅಂತ ನೀವು ಊಹಿಸಲೂ ಕೂಡದು, ಭಾರತ ರಷ್ಯಾ ಸಂಬಂಧ ಅತ್ಯಂತ ಗೌರವಯುತವಾದದ್ದು, ಆ ಗೌರವವನ್ನು ನಾವು ಕಾಪಾಡಬೇಕು ಅಂತ ಅತ್ಯಂತ ಅಚ್ಚರಿದಾಯಕವಾಗಿ ಚೈನಾ ಇವತ್ತು ಈ ಹೇಳಿಕೆಯನ್ನು ಕೊಟ್ಟಿದೆ. ಯಾಕೆಂದರೆ ಚೈನಾಕ್ಕೂ ಗೊತ್ತಿದೆ ಮುಂದೊಂದಿನ ಭಾರತವನ್ನು ತೀರ ಎದುರು ಹಾಕ್ಕೊಂಡ್ರೆ ನನಗೆ ಆಪತ್ತು ಕಟ್ಟಿಟ್ಟ ಬುತ್ತಿ, ನನಗೆ ಎಷ್ಟೇ ರಷ್ಯಾ ಆಪ್ತತೆಯನ್ನು ತೋರಿಸಿದರೂ ಅದರ ಪ್ರಥಮ ಆದ್ಯತೆ ಭಾರತ, ಇದರ ಅರಿವಿದೆ. ಹಾಗಾಗಿಯೇ ಪುಟಿನ್ ಅವರು ಸೇರಿ ಕೆಲವು ಆಪ್ತರು, ವಿಶ್ವನಾಯಕರು ಮೋದಿಯವರು 3ನೇ ಬಾರಿ ಆಯ್ಕೆ ಆಗಬೇಕು ಅಂತ ಭಾವಿಸಿದರು. ಅದರಲ್ಲಿ ಮೊದಲಿಗರು ಪುಟಿನ್. ಯಾಕೆಂದರೆ ಪುಟಿನ್ ಗೊತ್ತಿತ್ತು, ನನ್ನ ಆಪತ್ತು ಕಾಲದಲ್ಲಿ ಭಾರತವಲ್ಲದೆ ಬೇರೆ ಯಾವ ರಾಷ್ಟ್ರವೂ ನನ್ನನ್ನು ಸಾಂಗತ್ಯದ ಮಟ್ಟಿಗೆ ಸೇರಿಸಿಕೊಳ್ಳಲಾರದು ಅನ್ನುವ ಸತ್ಯ. ಆದರೆ ಜೆಲೆನ್ಸ್ಕಿ ರಷ್ಯಾ ದಾಳಿಯ ಈ ಸಂದರ್ಭದಲ್ಲಿ ಉಕ್ರೇನಿಗೆ ಭೇಟಿ ಕೊಟ್ಟಂಥ ಪ್ರಧಾನಿಯವರನ್ನು ಬಹಳ ನೋವಿನಿಂದ ಪ್ರತಿಕ್ರಿಯಿಸಿದ್ದಾರೆ. ಯಾಕೆಂದರೆ ಅಲ್ಲಿ ಕೀವ್ನಲ್ಲಿ 40 ಜನರ ಬಲಿ ತೆಗೆದುಕೊಂಡ ಆ ಕ್ಷಣದಲ್ಲೇ ಮೋದಿಯವರ ಫ್ಲೈಟು ರಷ್ಯಾಕ್ಕೆ ಲ್ಯಾಂಡ್ ಆಗಿದೆ, ಅದರಲ್ಲಿ ಮಕ್ಕಳನ್ನೂ ಸೇರಿದೆ. ಆದ್ದರಿಂದ ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶದ ಪ್ರಧಾನಿ ಮೋದಿ ರಷ್ಯಾದ ಅಧ್ಯಕ್ಷ ರಕ್ತಸಿಕ್ತ ಕ್ರಿಮಿನಲ್ನನ್ನು ತಬ್ಬಿಕೊಂಡದ್ದು ಶಾಂತಿ ಪ್ರಕ್ರಿಯೆಗೆ ಬಹಳ ದೊಡ್ಡ ಹಿನ್ನಡೆ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ಬಹುಶಃ ಅವರು ಜಾಗದಲ್ಲಿದ್ದರೆ ಯಾರೂ ಅದನ್ನು ಮಾಡ್ತಾರೆ. ಆದರೆ ಇಂಥ ಸಂದರ್ಭದಿಂದ ಪುಟಿನ್ ಅವರನ್ನು ಹೊರಗೆ ತರುವ, ಶಾಂತಿಯ ಮರುಸ್ಥಾಪನೆ ಮಾಡುವ ಒಂದು ಕೆಲಸವನ್ನು ಮೋದಿಯವರು ಬಹಳ ಗಟ್ಟಿಯಾಗಿ ಮಾಡಿದ್ದಾರೆ. ಈ ಭೇಟಿಯ ಬಹಳ ದೊಡ್ಡ ಫಲಶ್ರುತಿ ಅದು. ಭಾರತದ ಮಟ್ಟಿಗೆ ರಷ್ಯಾದ ಈ ಭೇಟಿ ಒಂದು ಚಾರಿತ್ರಿಕವಾದದ್ದು. ಅದು ಯಾಕೆ, ಹೇಗೆ ಬದಲಾದ ಒಟ್ಟೂ ಪ್ರಾಪಂಚಿಕವಾದಂಥ ರಾಜಕೀಯ ಪರಿಸ್ಥಿತಿಯಲ್ಲಿ ದೊಡ್ಡ ದೊಡ್ಡ ನಾಯಕರೆಲ್ಲ ಉರುಳು ಬೀಳುತ್ತಾ ಇರುವಂಥ ಹೊತ್ತಿನಲ್ಲಿ ಮತ್ತೆ 3ನೇ ಆಯ್ಕೆಯಾಗಿ ಪ್ರಧಾನಿ ಮೋದಿಯವರು ಈ ದೇಶದಲ್ಲಿ ಬಂದಿದ್ದಾರೆ ಅಂತಾದರೆ ಅದು ರಷ್ಯಾದ ಮೇಲೆ ಹೇರಿದ ದಿಗ್ಬಂಧನದ ಒಳಗಡೆ ಭಾರತ ಇಲ್ಲದೇ ಇರುವುದು ಮತ್ತು ರಷ್ಯಾದಿಂದ ನಾವು ತೈಲವನ್ನು ಇತ್ಯಾದಿಗಳನ್ನು ಹೇರಳವಾಗಿ ಕಡಿಮೆ ರೇಟಲ್ಲಿ ತರಿಸ್ಕೊಂಡಿರೋದು, ಅದರ ಮೂಲಕ ನಮ್ಮ ಆರ್ಥಿಕತೆಯನ್ನು ಬಲಿಷ್ಠಗೊಳಿಸ್ಕೊಂಡಿರೋದು, ಅದಿಲ್ಲದೆ ಇದ್ದರೆ ಭಾರತ ಬೇರೆ ಯಾವ ದೇಶಕ್ಕಿಂತ ಹೆಚ್ಚು ಸಂಕಷ್ಟಕ್ಕೆ ಆರ್ಥಿಕವಾಗಿ ಈಡಾಗ್ತಾ ಇತ್ತು. ಅದನ್ನು ತಪ್ಪಿಸಿದ ಮೋದಿ ಜನರ ಮಧ್ಯೆ ಈ ಕಾಂಗ್ರೆಸ್ಸಿಗರು ಏನೇ ಬೆಲೆ ಏರಿಕೆಯ ನಾಟಕವನ್ನು ಪ್ರದರ್ಶನ ಮಾಡಿದರೂ ಕೂಡ ಜನರಿಗೆ ಗೊತ್ತಿತ್ತು ಈ ದೇಶಕ್ಕೆ ಯಾರು ಬೇಕು, ಈ ದೇಶಕ್ಕೆ ಸುಖವನ್ನು, ಶಾಂತಿಯನ್ನು, ಸಮೃದ್ಧತೆಯನ್ನು, ಸ್ವಾಭಿಮಾನವನ್ನು, ಭವಿಷ್ಯವನ್ನು ಕಟ್ಟುವಂಥ ಒಬ್ಬ ಕಟ್ಟಾಳು ಯಾರು ಅಂದರೆ ಅದು ಮೋದಿ. ಹಾಗಾಗಿಯೇ ಮೋದಿಯವರಿಗೆ ಮತ್ತೆ ಮತ ಹಾಕುವ ಮೂಲಕ NDAಯನ್ನು ಸಾರ್ವಭೌಮತ್ವಕ್ಕೆ ತಂದರು, ಅಧಿಕಾರಕ್ಕೆ ತಂದರು. ದಿಗ್ಬಂಧನ ಹೇರುವ ಮೂಲಕ ದುರಹಂಕಾರವನ್ನು ಮಾಡಿದಂಥ ಪಾಶ್ಚಿಮಾತ್ಯ ರಾಷ್ಟ್ರಗಳೆಲ್ಲರೂ ಅಧಿಕಾರವನ್ನು ಕಳ್ಕೊಂಡಿದ್ದರೆ ಅತ್ಯಂತ ಸೂಕ್ಷ್ಮವಾಗಿ ಭಾರತದ ಒಳಿತಿನ ದೃಷ್ಟಿಯಿಂದ ರಷ್ಯಾವನ್ನು ಎಷ್ಟರ ಮಟ್ಟಿಗೆ ಬಳಸ್ಕೋಬೇಕು, ಹೇಗೆ ಬಳಸ್ಕೋಬೇಕು ಅನ್ನುವ ಚಾಣಾಕ್ಷತನದಿಂದ ತಾನೂ ಬಚಾವಾದದ್ದಲ್ಲದೆ ತನ್ನ ದೇಶವನ್ನು ಗಟ್ಟಿಯಾಗಿ ಕಟ್ಟುವ ಮೂಲಕ, ಆರ್ಥಿಕವಾದಂಥ ಒಂದು ಸ್ಥಿರತೆಯನ್ನು ತರುವ ಮೂಲಕ ರಷ್ಯಾವನ್ನು ಭಾರತ ಅದ್ಭುತವಾಗಿ ಬಳಸಿಕೊಂಡಿತು. ಈ ಭೇಟಿಯೂ ಕೂಡ ಭವಿಷ್ಯದ ಭಾರತಕ್ಕೆ ರಷ್ಯಾದ ಒಂದು ಇಡೀದಾದಂಥ ಸಂಪತ್ತನ್ನು ಭಾರತ ಅದನ್ನು ಉಪಯೋಗಿಸ್ಕೊಳ್ಳುವುದರತ್ತ ಒಂದು ದಾಪುಗಾಲು, ಗಟ್ಟಿಯ ಹೆಜ್ಜೆಯನ್ನು ಮೋದಿಯವರು ಇಟ್ಟಿದ್ದಾರೆ ಅನ್ನೋದನ್ನು ನಿಮಗೆ ಹೇಳಬೇಕಾಗಿತ್ತು. ನಮಸ್ತೆ.